ನೋಡಿ ಕ್ವಶನ್, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ pairs of curves r square sin 2 theta is equal to 4 and r square is equal to 16 sin 2 theta. ನೋಡಿ ಹೆಂಗೆ ಮಾಡೋದು, ಫಸ್ಟ್ ಏನು ಬರ್ಕೊಳ್ಳೋಣ, ಆರ್ ಸ್ಕ್ವೇರ್ ಸೈನ್ 2 theta is equal to ಏನು 4. ಟೇಕ್ ಲಾಗ್ ಆನ್ ಬೋತ್ ಸೈಡ್, ಲಾಗ್ ಆರ್ ಸ್ಕ್ವೇರ್ ಸೈನ್ 2 theta is equal to ಏನು ಲಾಗ್ 4. ಇಲ್ಲಿ ಲಾಗ್ ಎಮ್ ಇಂಟು ಎನ್ ಅಂದರೆ ಏನು ಫಾರ್ಮುಲಾ, ವೆರಿ ಗುಡ್. ಲಾಗ್ ಎಮ್ ಇಂಟು ಎನ್ ಅಂದ್ರೇನು, ಲಾಗ್ ಎಮ್ ಪ್ಲಸ್ ಲಾಗ್ ಎಮ್. ಇಲ್ಲಿ ಎಮ್ ಅಂದರೆ ಏನು, ಅಲ್ಲಲ್ಲ, ಲಾಗ್ ಎಮ್ ಅಂದರೆ ಆರ್ ಸ್ಕ್ವೇರು, ಎನ್ ಅಂದರೆ ಸೈನ್ 2 theta. ಹೇಳಿ ಏನಾಗುತ್ತೆ ಇದು, ಲಾಗ್ ಆರ್ ಸ್ಕ್ವೇರ್ ಪ್ಲಸ್ ಲಾಗ್ ಸೈನ್ 2 theta ಈಸ್ ಈಕ್ವಲ್ ಟು ಲಾಗ್ 4. ಗೊತ್ತಾಗ್ತಿದೆಯಲ್ವಾ. ಈಗ ಲಾಗ್ ಎಮ್ ಪವರ್ ಎನ್ ಅಂದ್ರೇನು, ಲಾಗ್ ಎಮ್ ಪವರ್ ಎನ್ ಲಾಗ್ ಎಮ್, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಎನ್ ಅಂದರೆ ಏನು 2, ಎಮ್ ಅಂದರೆ ಆರ್, ಏನಾಗುತ್ತೆ ಇದು 2 ಲಾಗ್ ಆರ್ ಪ್ಲಸ್ ಲಾಗ್ ಸೈನ್ 2 theta ಈಸ್ ಈಕ್ವಲ್ ಟು ಏನು ಲಾಗ್ 4. ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಅರ್ಥ ಆಗ್ತಿದೆಯಲ್ವಾ. 2 ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r dr/d ಪ್ಲಸ್ ಲಾಗ್ ಆಫ್ ಸೈನ್ 2 thetaಗೆ ಡಿಫ್ರೆನ್ಷಿಯೇಷನ್ ಏನು, 1 ಲಾಗ್ಗೆ 1 ಸೈನ್ 2 theta. ಸೈನ್ 2 thetaಗೇನು ಕಾಸ್ 2 theta, 2 thetaಗೇನು 2. ಲಾಗ್ 4ಗೆ ಡಿಫ್ರೆನ್ಷಿಯೇಷನ್ ಏನು 0. ಹೇಳಿ 2 1/r dr/d ಅಂದರೆ ಕಾಟ್ 5/1 ಪ್ಲಸ್ 2 ಕಾಸ್ ಬೈ ಸೈನ್ ಅಂದರೆ ಕಾಟ್ 2 theta ಈಸ್ ಈಕ್ವಲ್ ಟು 0. ಹೇಳಿ 2 ಕಾಟ್ 5/1 ಈಸ್ ಈಕ್ವಲ್ ಟು ಪ್ಲಸ್ ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ 2 ಕಾಟ್ 2 theta. 2 ಕಾಟ್ 5/1 ಈಸ್ ಈಕ್ವಲ್ ಟು ಮೈನಸ್ ಕಾಟ್ ಎಕ್ಸ್ ಅಂದರೆ ಕಾಟ್ ಆಫ್ ಮೈನಸ್ 2 theta. ಗೊತ್ತಾಗ್ತಿದೆಯಲ್ವಾ. ಮೈನಸ್ ಕಾಟ್ ಎಕ್ಸ್ ಅಂದರೆ ಏನು, ಕಾಟ್ ಆಫ್ ಮೈನಸ್ ಎಕ್ಸ್. 5/1 ಈಸ್ ಈಕ್ವಲ್ ಟು ಏನಾಯಿತು ಮೈನಸ್ 2. ಈಗ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು 16 ಸೈನ್ 2 theta. ಇಲ್ಲಿ ಮೇನು ಡಿಫ್ರೆನ್ಷಿಯೇಷನ್ ಯಾವ್ದು ಗೊತ್ತಿರಬೇಕು ನಮಗೆ, ಹೇಳಿ. d/d ಆಫ್ ಲಾಗ್ ಆರ್ ಅಂತೂ ಗೊತ್ತಲ್ವಾ, 1/r dr/d. d/d ಆಫ್ ಲಾಗ್ ಆಫ್ ಸೈನ್ 2 theta ಗೊತ್ತಿರ್ಬೇಕು ನಿಮಗೆ. d/d ಆಫ್ ಲಾಗ್ ಆಫ್ ಸೈನ್ theta ಅಂದ್ರೇನು, ಸೈನ್ 2 ಲಾಗ್ ಅಂದರೆ ಲಾಗ್ ಆಫ್ ಎನಿಥಿಂಗ್ ಅಂದರೆ 1/anything. ಗೊತ್ತಾಗ್ತಿದೆಯಲ್ವಾ. ಲಾಗ್ ಬದಲು ಏನು ಬರುತ್ತೆ 1/, ಅದು ಏನಿರುತ್ತೆ ಅದು ಕೆಳಗಡೆ ಬರುತ್ತೆ. ಸೈನ್ ಆಫ್ ಎನಿಥಿಂಗ್ ಏನು ಕಾಸ್, ಸೈನ್ ಬದಲು ಕಾಸ್ ಬರುತ್ತೆ, ಅದಾದಮೇಲೆ ಏನಿರುತ್ತೆ ಅದು ಬರುತ್ತೆ. ಆಮೇಲೆ ಲಾಗ್ ಆಯಿತು ಸೈನ್ ಆಯಿತು, ನೆಕ್ಸ್ಟ್ ಉಳಿದಿದೆ ಯಾವುದು 2 theta. 2 thetaಗೆ ಡಿಫ್ರೆನ್ಷಿಯೇಷನ್ ಏನು 2. ಈ ಥರ 1 ಸೈನ್ 2 theta ಕಾಸ್ 2 theta 2. ಲಾಗ್ 4ಗೆ 0, ಇದೆಲ್ಲ ಗೊತ್ತಲ್ವ ನಿಮಗೆ. ಇದಕ್ಕೆ ಕಾಟ್ 5/1 ಬರೆಯೋದು, ಕಾಸ್ ಬೈ ಸೈನ್ ಅಂದರೆ ಕಾಟು. ನೋಡಿ ಕಾಟ್ 5/1 ಪ್ಲಸ್ ಈ ಕಡೆ ಬಂದರೆ ಮೈನಸ್ಸು, ಇದು ಕ್ಯಾನ್ಸಲ್ ಆದರೆ ಈ ಥರ ಆಗುತ್ತೆ. ಈಗ ಆರ್ ಸ್ಕ್ವೇರ್ ಹೇಳಿ ಈಸ್ ಈಕ್ವಲ್ ಟು ಏನು 16 ಸೈನ್ 2 theta. ಟೇಕ್ ಲಾಗ್ ಆನ್, ಲಾಗ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೇಳಿ ಲಾಗ್ 16 ಸೈನ್ 2 theta. ಲಾಗ್ ಆರ್ ಸ್ಕ್ವೇರ್ ಅಂದ್ರೇನು 2 ಲಾಗ್ ಆರ್. ಲಾಗ್ ಎಮ್ ಇಂಟು ಎನ್ ಅಂದ್ರೇನು, ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಹೇಳಿ ಲಾಗ್ 16 ಪ್ಲಸ್ ಲಾಗ್ ಸೈನ್ 2 theta. ಈಗೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. 2 ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು 1/r dr/d. ಲಾಗ್ 16ಗೆ 0. ಲಾಗ್ ಆಫ್ ಸೈನ್ 2 thetaಗೇನು 1 ಸೈನ್ 2 theta. ಸೈನ್ 2 thetaಗೆ ಕಾಸ್ 2 theta, ಕಾಸ್ 2 thetaಗೆ 2. ಇಲ್ಲೇ ಇದೆಯಲ್ಲ d/d ಆಫ್ ಲಾಗ್ ಸೈನ್ 2 thetaಗೆ ಆ ಥರ. ಗೊತ್ತಾಗ್ತಿದೆಯಲ್ವಾ. ಈಗೇನೈತೆ ಈಗ 2 ಇದಕ್ಕೆ ಕಾಟ್ 5/2 ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ, ಈಗ ನೋಡಿ 2
ಇಲ್ಲಿ ಕಾಸ್ ಬೈ ಸೈನ್ ಏನಾಗುತ್ತೆ, ಕಾಟ್ 2 ಡೀಟಾ. 2 ಅಂದರೆ 5 ಏನಾಯಿತು, 2 ಡೀಟಾ ಆಯಿತು. ಈಗ 5 1 ಮೈನಸ್ ಏನು ಮಾಡಬೇಕು, 5 1 ಮೈನಸ್ 5 ಅಂದರೆ ಏನಾಗುತ್ತೆ, 5 ಏನು ಮೈನಸ್ 2 ಡೀಟಾ ಮೈನಸ್ 5 ಏನು ಅಂದರೆ ಏನಾಯ್ತು, ಇದು ಮೈನಸ್ 4 ಡೀಟಾ. ದೇರ್ ಫೋರ್ ಮಾಡ್ಯುಲಸ್ ಆಫ್ ಅಥವಾ ಅಬ್ಸಲ್ಯೂಟ್ ಆಫ್ 5 1 ಮೈನಸ್ 5 ಏನಾಗುತ್ತೆ, 4 ಡೀಟಾ ಆಗುತ್ತೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಈ 5 1 ಮೈನಸ್ 5 ಇದೆಯಲ್ಲ, ಅದೇನಿರಬಾರ್ದು, ಏನಿರಬಾರ್ದು, ಡೀಟಾದಲ್ಲಿ ಇರಬಾರ್ದು. ಅರ್ಥ ಆಗ್ತಿದೆಯಲ್ವ? ಅದಕ್ಕೇನು ಮಾಡಬೇಕು, ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ, ಇದನ್ನ 2. ಇಲ್ಲೇನು ಮಾಡಬೇಕು, ಹೇಳಿ ಹೆಂಗೆ ಮಾಡ್ತೀರಾ? ಈಗ ಇಲ್ಲಿ r² sin 2 ಡೀಟಾ ಈಸ್ ಈಕ್ವಲ್ ಟು ಏನಿದೆ, ಇಲ್ಲಿ r² ಈಸ್ ಈಕ್ವಲ್ ಟು 16 sin 2 ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ, ಇಲ್ಲಿ ಲೆಫ್ಟಲ್ಲೂ r², ಇಲ್ಲೂ ಬರೀ r² ಇದ್ದಿದ್ರೆ ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಕೋಬೋದಿತ್ತು. ಆದರೆ ಆ ಥರ ಇಲ್ಲ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೇನು ಮಾಡಬೇಕೀಗ, ಇಲ್ಲಿ ನೋಡಿ, ಈ r² ವ್ಯಾಲ್ಯೂ 2 ಇದೆಯಲ್ವಾ, ಅದನ್ನ 1ಗೆ ಹಾಕ್ಕೋಬೇಕು. ಈ r² ಜಾಗದಲ್ಲಿ ಈ r² ವ್ಯಾಲ್ಯೂನ ಹಾಕ್ಕೋಬೇಕು. ಅದಕ್ಕೇನಂತೀವಿ, 2 in 1. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, 2 in 1 ಮಾಡಿದ್ರೆ ಏನಾಗುತ್ತೆ, r² ಬದಲು ಏನು ಬರ್ಕೋಬೇಕು, 16 sin 2 ಡೀಟಾ ಇಂಟು sin 2 ಡೀಟಾ. ಅರ್ಥ ಆಗ್ತಿದೆಯಲ್ವಾ? 16 sin 2 ಡೀಟಾ ಇದ್ರ ಬದಲು ಬರುತ್ತೆ. ಅಂದರೆ r² 16 sin 2 ಡೀಟಾ ಇದೆಯಲ್ವಾ, ಅಲ್ಲಿ ಇದನ್ನ ಇಲ್ಲಿಗೆ ಹಾಕಬೇಕು. ಈಸ್ ಈಕ್ವಲ್ ಟು ಏನಾಯಿತು, 4. ಈಗ 16 sin 2 ಡೀಟಾ ಏನಾಗುತ್ತೆ, sin² 2 ಡೀಟಾ ಈಸ್ ಈಕ್ವಲ್ ಟು 4. ಅಂದರೆ sin² 2 ಡೀಟಾ ಏನಾಗುತ್ತೆ, ಈಗ 4/16. sin² 2 ಡೀಟಾ ಈಗೇನಾಗುತ್ತೆ, 4/16 ಅಂದರೆ 1/4. sin² 2 ಡೀಟಾ ಈಗೇನಾಗುತ್ತೆ, ಈಗ sin² ಇರೋದನ್ನ ಸೈನ್ ಮಾಡ್ಕೊಳ್ಳೋಣ. ಏನು ಮಾಡ್ಕೊಳ್ಳೋಣ ಹೇಳಿ, sin 2 ಡೀಟಾ ಏನಾಗುತ್ತೆ, ರೂಟ್ ಆಫ್ 1/4. ರೂಟ್ ಆಫ್ 1/4 ಅಂದರೆ ರೂಟ್ 1 ಅಂದರೆ 1, ರೂಟ್ 4 ಅಂದರೆ 2. ಈಗ 2 ಡೀಟಾ ಏನಾಗುತ್ತೆ, ಸೈನ್ ಇನ್ವರ್ಸ್ 1/2. ನೋಡಿ, ಇದನ್ನ ಕ್ಯಾಲ್ಸಿಲ್ ಬೇಕಾದರೆ ಮಾಡ್ಕೊಳ್ಳಿ. ಸೈನ್ ಇನ್ವರ್ಸ್ 1/2 ಏನು ಬರುತ್ತೆ ನೋಡ್ಕೊಳ್ಳಿ. ನೋಡಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಮತ್ತು ಮೋಡ್ ರೇಡಿಯನಲ್ಲಿ ಇಟ್ಕೋಬೇಕು. ನೋಡಿ ಹೆಂಗೆ ಅಂದರೆ, ರೇಡಿಯನಲ್ಲಿ ಇಡೋದು ಯಾವ ಥರ ಅಂದರೆ, ಶಿಫ್ಟ್ ಹೊಡಿಬೇಕು, ಮೋಡ್ ಹೊಡಿಬೇಕು. ರೇಡಿಯನಲ್ಲಿದೆ 4. ಆಮೇಲೆ ಈಗ ಸೈನ್ ಇನ್ವರ್ಸ್ 1/2 ಬೇಕು ಅಂದರೆ, ಶಿಫ್ಟು ಸೈನು ಡಿವೈಡು 1 ಕೆಳಗಡೆ 2 1/2. ಆನ್ಸರ್ ಏನು ಬರುತ್ತೆ, 5/6. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 2 ಡೀಟಾ ಈಸ್ ಈಕ್ವಲ್ ಟು ಏನಾಯಿತು, 5/6. ಈ 2ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 6 2s 12. ಅರ್ಥ ಆಗ್ತಿದೆಯಲ್ವಾ? ನಮಗೆ ಬೇಕಾಗಿರೋದೇನೀಗ, 5 1 ಮೈನಸ್ 5 2. ಹೇಳಿ, ಮಾಡ್ಯುಲಸ್ ಆಫ್ ಹೇಳಿ, 5 1 ಮೈನಸ್ 5 2 ಈಸ್ ಈಕ್ವಲ್ ಟು 4 × 5/12. 4 × 5/12 ಅಂದರೆ ಏನು, 4 1s 4 3s. ಆನ್ಸರ್ ಏನು, 5/3. ಈಗ ನೋಡಿ, ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್. r² sin 2 ಡೀಟಾ ಈಸ್ ಈಕ್ವಲ್ ಟು ಏನು, r² ಈಸ್ ಈಕ್ವಲ್ ಟು 16 sin 2 ಡೀಟಾ. r² sin 2 ಡೀಟಾ ಈಸ್ ಈಕ್ವಲ್ ಟು 4 ಆ್ಯಂಡ್ r² ಈಸ್ ಈಕ್ವಲ್ ಟು 16 sin 2 ಡೀಟಾ. ಫಸ್ಟ್ r² sin 2 ಡೀಟಾ ಈಸ್ ಈಕ್ವಲ್ ಟು 4 ತಗೊಳ್ಳೋಣ. ಟೇಕ್ ಲಾಗನ್, log r² sin 2 ಡೀಟಾ ಈಸ್ ಈಕ್ವಲ್ ಟು, ಆಮೇಲೆ log r² ಪ್ಲಸ್ log sin 2 ಡೀಟಾ ಈಸ್ ಈಕ್ವಲ್ ಟು 2 log r ಪ್ಲಸ್ log sin 2 ಡೀಟಾ ಈಸ್ ಈಕ್ವಲ್ ಟು, ಇದು log m ಪವರ್ n ಫಾರ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. 2 log r ಗೇನು 1/r, rಗೆ dr/ಡೀಟಾ ಪ್ಲಸ್ log sin 2 ಡೀಟಾಗೆ sin 2 ಡೀಟಾಗೆ 2 ಡೀಟಾಗೆ 2 log 4ಗೆ 2 cot 5 1 2 cos by sin ಅಂದರೆ cot 2 ಡೀಟಾ ಈಸ್ ಈಕ್ವಲ್ ಟು 0. 2 cot 5 1 ಈ ಕಡೆ ಪ್ಲಸ್ ಈ ಕಡೆ ಹೋದರೆ -2 cot 2 ಡೀಟಾ 2 2
ಕ್ಯಾನ್ಸಲ್. ಮೈನಸ್ ಕಾಟ್ ಎಕ್ಸ್ ಅಂದರೆ ಕಾಟ್ ಆಫ್ ಮೈನಸ್ ಎಕ್ಸ್ 5 1 ಸಿಗುತ್ತೆ. ನೆಕ್ಸ್ಟ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು 16 ಸೈನ್ 2 ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ 16 ಸೈನ್ 2 ಡೀಟಾ. ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್, ದಟ್ ಈಸ್ 2 ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ 16 ಪ್ಲಸ್ ಲಾಗ್ ಸೈನ್ 2 ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು 1/r dr by d ಡೀಟಾ. ಲಾಗ್ 16ಗೆ 0. ಲಾಗ್ ಸೈನ್ 2 ಡೀಟಾಗೆ 1 ಸೈನ್ 2 ಡೀಟಾ. ಸೈನ್ 2 ಡೀಟಾಗೆ ಕಾಸ್ 2 ಡೀಟಾ. 2 ಡೀಟಾಗೆ 2 ಇದಕ್ಕೆ ಕಾಟ್ 5 2 ಕಾಟ್ 2 ಡೀಟಾ. 2 ಕ್ಯಾನ್ಸಲ್. 5 2 ಈಸ್ ಈಕ್ವಲ್ ಟು 2 ಡೀಟಾ. 5 1 ಮೈನಸ್ 2 ಡೀಟಾ ಮೈನಸ್ 2 ಡೀಟಾ ಏನಾಗುತ್ತೆ ಮೈನಸ್ 4 ಡೀಟಾ. ದೇರ್ ಫೋರ್ ಮಾಡ್ಯುಲಸ್ ಆಫ್ 5 1 ಮೈನಸ್ 5 2 ಏನು 4 ಡೀಟಾ. ಈಗೇನು ಮಾಡಬೇಕು, ಆರ್ ಸ್ಕ್ವೇರ್ ಏನಿದೆ ಇಲ್ಲಿ ಆನ್ಸರ್ ಡೀಟಾಲಿ ಇರೋದ್ರಿಂದ ಡೀಟಾನ ರಿಮೂವ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಆರ್ ಸ್ಕ್ವೇರ್ ಏನಿದೆ ಇಲ್ಲಿ 16 ಸೈನ್ 2 ಇದನ್ನ ಇದಕ್ಕೆ ಹಾಕಿ 2 in 1 16 ಸೈನ್ 2 ಡೀಟಾ. ಸೈನ್ 2 ಡೀಟಾ ಈಸ್ ಈಕ್ವಲ್ ಟು 4. 16 ಸೈನ್ 2 ಡೀಟಾ ಏನಾಗುತ್ತೆ ಸೈನ್ ಸ್ಕ್ವೇರ್ 2 ಡೀಟಾ ಈಸ್ ಈಕ್ವಲ್ ಟು 4. ಸೈನ್ ಸ್ಕ್ವೇರ್ 2 ಡೀಟಾ ಈಸ್ ಈಕ್ವಲ್ ಟು 4 ಬೈ ಸೈನ್ ಸ್ಕ್ವೇರ್ 2 ಡೀಟಾ ಈಸ್ ಈಕ್ವಲ್ ಟು 1/4. ಸೈನ್ 2 ಡೀಟಾ ಈಸ್ ಈಕ್ವಲ್ ಟು 1/2. 2 ಡೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 1/2. ಸೈನ್ ಇನ್ವರ್ಸ್ 1/2 ಅಂದರೆ ಫಾರ್ಮುಲಾ ಅಂದ್ಕೊಳ್ಳಿ. ಇದನ್ನ ಬೇಕಿದ್ರೆ ಸೈನ್ ಇನ್ವರ್ಸ್ 1/2 ಅಂದ್ರೇನು 5/6. ಇದನ್ನ ಜ್ಞಾಪಕ ಇಟ್ಕೊಂಡಿವಿ. 5/6 ಡೀಟಾ ಈಸ್ ಈಕ್ವಲ್ ಟು 5/12. ದೇರ್ ಫೋರ್ 5 1 ಮೈನಸ್ 5 2 ಏನಾಗುತ್ತೆ 4 ಇಂಟು 5/12 ಅಂದರೆ 5/3 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ಇದು 5/3 ಈ ಕಡೆ ಬರ್ದ್ಬಿಡ್ತೀನಿ, ಅದು ಕಾಣಿಸ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಇದು ಇಲ್ಲಿ ಬರ್ದ್ಬಿಡ್ತೀನಿ. ಹೇಳಿ 1 ಸೈನ್ 2 ಡೀಟಾ. ಸೈನ್ 2 ಡೀಟಾಗೇನು ಕಾಸ್ 2 ಡೀಟಾ ಇಂಟು 2. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ ಸೈನ್ ಇನ್ವರ್ಸ್ 1/2 ಅಂದರೆ ಏನು ಜ್ಞಾಪಕ ಇಟ್ಕೋಬೇಕು ನೀವು 5/6. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.